ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರತಕ್ಕೆ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಒಂದೊಂದೇ ಸೆಕ್ಟರ್ಗೆ ತಟ್ತಾ ಇದೆ. ಈಗಾಗಲೇ ಅಡುಗೆ ಇಲ್ಲ ಅಂತಂದ್ಬಿಟ್ಟು ಎಲ್ಲ ಕಡೆ ಹಾಹಾಕಾರ ಶುರುವಾಗಿದೆ. ಬೇರೆ ಬೇರೆ ಉದ್ಯಮಗಳ ಮೇಲೆ ಹೊಡೆತ ಬಿದ್ದಿದೆ. ಈಗ ನಿಧಾನಕ್ಕೆ ತೈಲ ಬೆಲೆ ಕೂಡ ಏರಿಕೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಯಾಕೆಂದರೆ ಖಾಸಗಿ ಸ್ವಾಮ್ಯದ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ತೈಲ ಬೆಲೆ ಏರಿಕೆ ಆಗಿದೆ. ಭಾರತಕ್ಕೆ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಯಾವ ರೀತಿ ಇದೆ ಅಂದರೆ ತೈಲ ಮತ್ತು ಅನಿಲಕ್ಕೆ ಭಾರಿ ಹೊಡೆತ ಬಿದ್ದಿದೆ. ಹಾಗಾಗಿ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ದರದಲ್ಲಿ 2 ರೂಪಾಯಿ ಏರಿಕೆಯನ್ನು ಮಾಡಲಾಗಿದೆ. ಕಳೆದ 3 ದಿನಗಳಿಂದ ದರ ಏರಿಕೆಯ ಬಿಸಿ ಇದು ನೇರವಾಗಿ ಗ್ರಾಹಕರಿಗೆ ತಟ್ಟತಕ್ಕಂಥದ್ದು. ಪೆಟ್ರೋಲ್ ಮತ್ತು ಡೀಸೆಲ್ಗೂ ಕೂಡ ದರ ಏರಿಕೆಯ ಬಿಸಿ ತಟ್ಟಿದೆ. ಆದರೆ ಸರ್ಕಾರಿ ಸ್ವಾಮ್ಯದ ಇಂಡಿಯನ್ ಪೆಟ್ರೋಲ್ ಬಂಕಲ್ಲಾಗಿರ್ಬೋದು ಅಥವಾ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಲ್ಲೆಲ್ಲೂ ಆಗಿಲ್ಲ. ಸದ್ಯಕ್ಕೆ ಈಗ ಖಾಸಗಿ ಸ್ವಾಮ್ಯದ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಆ್ಯಕ್ಚುಲಿ ರೆಗ್ಯುಲರ್ ಡೇಸ್ನಲ್ಲೇ ಶೆಲ್ನಲ್ಲಿ ನಾರ್ಮಲ್ ಪೆಟ್ರೋಲ್ ಬಂಕ್ಗಿಂತ ಜಾಸ್ತಿ ಇರುತ್ತೆ ರೇಟ್. ಈಗ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಎಲ್ಲ ರೀತಿಯ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಯಲ್ಲಿ. ಸೊ ಹಾಗಾಗಿ ಇವಾಗ ಇದು ರೆಗ್ಯುಲರ್ ಪೆಟ್ರೋಲ್ ಬಂಕ್ಗಳಿಗೂ ಕೂಡ ಇದೇ ರೀತಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಸ್ಪಷ್ಟಪಡಿಸಿದೆ, ಇಲ್ಲ ನಾವು ಸದ್ಯದ ಪರಿಸ್ಥಿತಿನಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಲ್ಲ ಅಂತ. ಹಾಗಾಗಿ ಮುಂದೇನಾಗುತ್ತೆ ಅಂತಕ್ಕಂಥದ್ದನ್ನು ನೋಡಬೇಕು. ಸದ್ಯಕ್ಕಂತೂ ಈಗ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಇವತ್ತಿನಿಂದ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ಅದರ ಅರ್ಥ ದರ ಏರಿಕೆ ಆಗೋದಕ್ಕೆ ಕಾರಣ ಏನಾದರೂ ಪೆಟ್ರೋಲ್ ಡೀಸೆಲ್ನ ಅಭಾವ ಕಾಣಿಸ್ಕೊತಾ ಇದೆಯಾ, ಸಪ್ಲೈ ಸರಿಯಾಗಿ ಆಗ್ತಾ ಇಲ್ವಾ, ಯಾವ ಕಾರಣಕ್ಕೆ ದರ ಏರಿಕೆಯನ್ನು ಮಾಡಿದ್ದಾರೆ, ಹೀಗೆ ಹಲವಾರು ಪ್ರಶ್ನೆಗಳು ಮೂಡುತ್ತೆ. ಈ ಹಿಂದೆ 106 ರೂಪಾಯಿ ಇತ್ತು ನಾರ್ಮಲ್ ಪೆಟ್ರೋಲು ಶೆಲ್ ಪೆಟ್ರೋಲ್ ಬಂಕಲ್ಲಿ, ಅದು 108 ರೂಪಾಯಿ ಆಗಿದೆ. ಪೆಟ್ರೋಲ್ ಪವರ್ ಅಂತ ಬರುತ್ತೆ, ಅದು 116 ರೂಪಾಯಿ ಇತ್ತು, 118 ರೂಪಾಯಿ ಆಗಿದೆ. ಇನ್ನು ಡೀಸೆಲ್ ನಾರ್ಮಲ್ ಡೀಸೆಲ್ ಬಂದು 91 ರೂಪಾಯಿ 50 ಪೈಸಾ ಇತ್ತು. ಈಗ ಹೊಸ ದರ 93 ರೂಪಾಯಿ 50 ಪೈಸಾ, ಅಂದರೆ 2 ರೂಪಾಯಿ ಜಾಸ್ತಿ ಆಗಿದೆ. ಹಾಗೆ ಡೀಸೆಲ್ ಪವರ್ ಅಂತ ಪ್ರೀಮಿಯಂ ಡೀಸೆಲ್, ಅದು ಆ ಪ್ರೀಮಿಯಂ ಡೀಸೆಲ್ಲು 101 ರೂಪಾಯಿ 50 ಪೈಸಾ ಇದ್ದಿದ್ದು 103 ರೂಪಾಯಿ 50 ಪೈಸಕ್ಕೆ ಬಂದು ತಲುಪಿದೆ. ಎಲ್ಲದರ ಮೇಲೂ 2 ರೂಪಾಯಿ ಜಾಸ್ತಿ ಮಾಡಿಕೊಂಡಿದ್ದಾರೆ ಶೆಲ್ ಪೆಟ್ರೋಲ್ ಬಂಕ್ನವರು. ಹಾಗಾಗಿ ಈಗ ಕೆಲವರಿಗೆ ಆತಂಕ ಮೂಡ್ತಾ ಇದೆ ಸಹಜವಾಗಿಯೇ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತಾ ಅನ್ನುವಂಥದ್ದು. ಕೆಲವರು ಮಾತ್ರ ಶೆಲ್ ಪೆಟ್ರೋಲ್ ಬಂಕ್ಗೆ ಒಗ್ಗಿರ್ತಾರೆ, ಇನ್ನು ಮಿಕ್ಕಿದವರು ನಾರ್ಮಲ್ ಪೆಟ್ರೋಲ್ ಬಂಕ್ಗಳಲ್ಲೇ ಭಾರತ್ ಪೆಟ್ರೋಲಿಯಂ ಅಥವಾ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಹಾಕಿಸ್ಕೋತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ದರ ಏರಿಕೆಗೆ ಶೆಲ್ ಪೆಟ್ರೋಲ್ ಬಂಕ್ನವರು ಕಾರಣ ಏನು ಕೊಡ್ತಾ ಇದ್ದಾರೆ? ಸಪ್ಲೈ ಆಗ್ತಾ ಇಲ್ಲ ಅಂತನ ಅಥವಾ ಟ್ರಾನ್ಸ್ಪೋರ್ಟೇಷನ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತನ, ಏನು ಕಾರಣ ಕೊಡ್ತಾ ಇದ್ದಾರೆ ಅಂತ? ಅರವಿಂದ್ ಅವರು, ಯುದ್ಧದ ಕಾರಣದಿಂದಾಗಿ ನಮಗೆ ಒಂದಿಷ್ಟು ಹೊಡೆತ ಬಿದ್ದಿದೆ, ಸೊ ಹೀಗಾಗಿ ಅನಿವಾರ್ಯವಾಗಿ ದರ ಏರಿಕೆಯನ್ನ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. 2 ರೂಪಾಯಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಯಾಗಿದೆ. ಸಾಮಾನ್ಯವಾಗಿ ಶೆಲ್ ಪೆಟ್ರೋಲ್ ಬಂಕಲ್ಲಿ ಬೇರೆ ಪೆಟ್ರೋಲ್ ಬಂಕ್ಗಳಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಕ್ವಾಲಿಟಿಯ ವಿಚಾರದಲ್ಲಿ ದರ ಸ್ವಲ್ಪ ಜಾಸ್ತಿಯೇ ಇರುತ್ತೆ. ಈಗ ಇನ್ನಷ್ಟು ದರ ಏರಿಕೆಯಿಂದ ಗ್ರಾಹಕರಿಗೂ ಕೂಡ, ಸಾಮಾನ್ಯವಾಗಿ ಅಲ್ಲಿ ಪರ್ಮನೆಂಟ್ ಕಸ್ಟಮರೇ ಹೆಚ್ಚು ಆಗಿರ್ತಾರೆ, ಸೊ ಅವ್ರಿಗೂ ಕೂಡ ಬರೆ ಬಿದ್ದಂತೆ ಆಗಿದೆ. 2 ರೂಪಾಯಿಯನ್ನ ಏರಿಕೆ ಮಾಡಿದ್ದಾರೆ. ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ, ಪರಿಸ್ಥಿತಿ ಇನ್ನೂ ಇದೇ ರೀತಿ ಮುಂದುವರೆದ್ರೆ ಇನ್ನಷ್ಟು ದರ ಏರಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇದುವರೆಗೆ ಪೆಟ್ರೋಲ್ ಡೀಸೆಲ್ ದರ ಅಷ್ಟೊಂದು ಯುದ್ಧದ ಎಫೆಕ್ಟ್ ನಿಂದ ಏರಿಕೆಯಾಗಿರಲಿಲ್ಲ, ಕಂಟ್ರೋಲ್ ನಲ್ಲೇ ಇತ್ತು. ಬಟ್ ಈಗ ಗ್ರಾಹಕರ ಆತಂಕ ಅಂದ್ರೆ ಒಂದ್ ಕಡೆಯಿಂದ ಸಿಲಿಂಡರ್ ದರ ಹಿಗ್ಗಮುಗ್ಗ, ಅದರಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ದರವನ್ನ ಹೋಟೆಲ್ನವರು ಪರ್ಚೇಸ್ ಮಾಡಕ್ ಹೋದ್ರೆ ಅದಕ್ಕೂ ದುಪ್ಪಟ್ಟು ದರ, ಅದರ ಮಧ್ಯೆ ಈಗ ಗ್ಯಾಸ್ ಸಿಲಿಂಡರ್ ದರ, ಇದರ ಪೆಟ್ರೋಲ್ ಡೀಸೆಲ್ ದರ ಏನಾದ್ರೂ ಏರಿಕೆ ಕಂಡ್ರೆ ಅದು ದೊಡ್ಡ ಮಟ್ಟದ ಹೊಡೆತ ಆಗುತ್ತೆ ಅನ್ನುವಂತಹ ಆತಂಕ ಇದೆ. ಸದ್ಯದ ಮಟ್ಟಿಗೆ ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಮಾತ್ರ ದರ ಏರಿಕೆಯಾಗಿದೆ, ಇನ್ನುಳಿದ ಬಂಕ್ಗಳಲ್ಲಿ ಯಥಾಸ್ಥಿತಿ ಇದೆ. ಬಟ್ ಅದಕ್ಕೇನಾದ್ರೂ ಎಫೆಕ್ಟ್ ಆಗುತ್ತಾ ಏನು ಅನ್ನುವಂತಹ ಆತಂಕ ಈಗ ಎಲ್ಲ ಸಾರ್ವಜನಿಕರಲ್ಲಿ ಇರುವಂತದ್ದು. ಸದ್ಯದ ಮಟ್ಟಿಗೆ ಮಾತ್ರ ಬೇರೆ ಬೇರೆ ಪೆಟ್ರೋಲ್ ಬಂಕ್ಗಳಲ್ಲಿ ದರ ಏರಿಕೆ ಆಗಿಲ್ಲ, ಬಟ್ ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ 2 ರೂಪಾಯಿ ಏರಿಕೆಯಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ದರ ಏರಿಕೆಯ ಸುಳಿವನ್ನ ಈಗ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಇರುವಂತಹ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಪವಿತ್ರ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನಿಜ, ಈ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ
ರೆಗ್ಯುಲರ್ ಕಸ್ಟಮರ್ಸ್ ಜಾಸ್ತಿ, ಉದ್ದೇಶಪೂರ್ವಕವಾಗಿ ಕ್ವಾಲಿಟಿ ಪೆಟ್ರೋಲ್ ಡೀಸೆಲ್ ಸಿಗುತ್ತೆ ಅಂತ ಬೆಲೆ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಅಲ್ಲಿ ಹೋಗ್ತಾರೆ. ಅಂಥವ್ರಿಗೆ ಈಗ ದರ ಏರಿಕೆಯ ಬಿಸಿ. ಲೀಟರ್ಗೆ 2 ರೂಪಾಯಿ ಜಾಸ್ತಿ ಆಗಿರ್ತಕ್ಕಂಥದ್ದು. ಬಟ್ ಆತಂಕ ಇರೋದು ಉಳಿದ ಪೆಟ್ರೋಲ್ ಬಂಕ್ಗಳ ಪರಿಸ್ಥಿತಿ ಏನು? ಸರ್ಕಾರಿ ಸ್ವಾಮ್ಯದ ಭಾರತ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್ ಇಲ್ಲೆಲ್ಲ ಜಾಸ್ತಿ ಆಗುತ್ತಾ ಅಂತ.